ವಿಜಯಪುರ ಹೋಬಳಿಯ ಕೋರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡುಗನಹಳ್ಳಿ ವ್ಯಾಪ್ತಿಯ ಸರ್ವೆ ನಂಬರ್ 36ರಲ್ಲಿ 2 ಎಕರೆ 30 ಗುಂಟೆ ಸರ್ಕಾರಿ ಖರಾಬು ಜಾಗದಲ್ಲಿ ಗ್ರಾಮಸ್ಥರು ಮನೆ ನಿರ್ಮಿಸಲು ನಿವೇಶನ ಹಂಚಿಕೆ ಅಥವಾ ಸ್ಮಶಾನಕ್ಕೆ ಜಾಗ ನೀಡಲು ಆಗ್ರಹಿಸಿ ಗುಡಿಸಲು ಹಾಕಿಕೊಂಡು ಪ್ರತಿಭಟನೆ ನಡೆಸಿದ್ರ. ಪ್ರತಿಭಟನೆ ವೇಳೆ ಆಕ್ರೋಶವಾಗಿ ಮಾತನಾಡಿದ ಮಹಿಳೆಯೊಬ್ಬರು ಕುಸಿದು ಬಿದ್ದು ಆಸ್ಪತ್ರೆಗೆ ದಾಖಲಿಸಿದ ಘಟನೆಯೂ ನಡೆಯಿತು. ಗುಡುಗನಹಳ್ಳಿ ಚಂದ್ರಶೇಖರ್ ಮಾತನಾಡಿ, ಈ ಜಾಗ 1919ರಿಂದ ಸರ್ಕಾರಿ ಖರಾಬ್ ಎಂದು ದಾಖಲೆ ಇದೆ. ಟಿಪ್ಪಣಿಯಲ್ಲಿ ನಕಾಶೆ ಇದೆ. ಈಗಲೂ ಸರ್ಕಾರಿ ಖರಾಬ್ ಎಂದು ಪಹಣಿ ಬರುತ್ತಿದೆ. ನಮ್ಮೂರಿನ ಜನರಿಗೆ ಮನೆಗಳು ನಿರ್ಮಾಣಕ್ಕೆ ಜಾಗವಿಲ್ಲ. ಯಾರಾದರೂ ಮೃತಪಟ್ಟರೆ ಕೆರೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡುವ ಸ್ಥಿತಿ ಇದೆ. ಹಲವು ವರ್ಷಗಳಿಂದ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರ. ಅದೇ ಜಾಗವನ್ನ ಈಗ ಬೇರೆಯವರಿಗೆ ಮಂಜೂರು ಮಾಡಲು ಹೊರಟಿದ್ದಾರೆ. ನಮ್ಮೂರಿಗೆ ಸೇರುವ ಈ ಜಾಗವನ್ನ ಯಾರಿಗೂ ಮಂಜೂರು ಮಾಡಲು ಅವಕಾಶ ನೀಡುವುದಿಲ್ಲ. ಗ್ರಾಮ ಬೆಳೆಯುವುದಕ್ಕೆ ಸುತ್ತಮುತ್ತ ಜಾಗವಿಲ್ಲ. ಸ್ಮಶಾನಗಳಿಗೆ ಜಾಗವಿಲ್ಲ. ಮಕ್ಕಳಿಗೆ ಆಟದ ಮೈದಾನವಿಲ್ಲ. ಈ ಗ್ರಾಮಕ್ಕೆ ಇರುವುದು ಇದೊಂದೇ ಸರ್ಕಾರದ ಭೂಮಿ. ಇದನ್ನು ಬಡವರ ನಿವೇಶನಗಳಿಗೆ ಮಂಜೂರು ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ರ. 2022ರಿಂದ ನಾವು ತಾಲೂಕು ಆಫೀಸು ಮತ್ತೆ DC ಅವ್ರಿಗೆಲ್ಲ ನಾವು ಕಂಪ್ಲೇಂಟ್ ಕೊಟ್ಕೊಂಡು ಮನವಿ ಪತ್ರ ಕೊಟ್ಕೊಂಡು AC ಅವ್ರಿಗೂ ಪ್ರತಿಯೊಬ್ಬ ಕಂದಾಯ ಇಲಾಖೆ ಅಧಿಕಾರಿಗಳು ನಾವು ಡಾಕ್ಯುಮೆಂಟ್ ಕೊಟ್ಕೊಂಡು ಬಂದಿದ್ದೀವಿ. ಏನಕ್ಕೋಸ್ಕರ ಅಂದ್ರೆ ಇದೇ ಗುಡುನಹಳ್ಳಿ ಗ್ರಾಮಕ್ಕೆ ಸೇರಿದ 2 ಎಕರೆ 30 ಗುಂಟೆ ಸರ್ಕಾರಿ ಖರಾಬ್ ಜಾಗಕ್ಕೋಸ್ಕರ ಇದು ಬಡವರಿಗೆ ನಿವೇಶನವಾಗಿ ಮೀಸಲಾಡಿರಬೇಕು, ಅಥವಾ ಮಶಾಣಕ್ಕಾದ್ರೂ ಮಾಡ್ಕೊಡ್ಬೇಕು, ಅಥವಾ ಶಾಲಾ ಆವರಣಕ್ಕಾದ್ರೂ ಮಾಡ್ಕೊಡ್ಬೇಕು. ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ದೊಡ್ಡ ಬಿಲ್ಡಿಂಗು, ಶ್ರೀಮಂತರದು. ಅದು ಕೆಲವು ಅಧಿಕಾರಿಗಳಿಗೆ ಕಾಣಿಸಲ್ವಂತೆ, ಈ ಗುರುತುಗಳು ಮಾತ್ರ ಕೆಲವು ಅಧಿಕಾರಿಗಳಿಗೆ ಕಾಣಿಸುತ್ತಂತೆ. ಇವತ್ತು ಕಂದಾಯ ಇಲಾಖೆಯಿಂದ ಅಧಿಕಾರಿಗಳು ಬಂದಿದ್ರು. ಇದು ಸಾರ್ವಜನಿಕ ಪ್ರಕಟಣೆಯಾಗಿ ಅತಿಕ್ರಮ ಪ್ರವೇಶ ಯಾರು ಮಾಡಬಾರ್ದು ಅಂತ ನಾವು ಬೋರ್ಡ್ ಹಾಕ್ತೀವಿ. ಸರ್ಕಾರಿ ಜಾಗದಲ್ಲಿ ನೀವು ಇರಬಾರ್ದು ಅಂತ ಹೇಳಿದ್ರು. ಕಾನೂನು ಬಗ್ಗೆ ನಮಗೂ ಅರಿವಿದೆ. ನಾವು ಏನಕ್ಕೋಸ್ಕರ ಸರ್ಕಾರಿ ಜಾಗದಲ್ಲಿ ಇದ್ದೀವಿ ಅಂದರೆ, ನಮಗೆ ಬೇಕಾಗಿರ್ತಕ್ಕಂಥ ಅನುಕೂಲ ಇರ್ತಕ್ಕಂಥ ಸ್ಮಶಾನ, ಆಟದ ಮೈದಾನ, ನಿರಾಶ್ರಿತರಿಗೆ ವಸತಿ ಸೌಕರ್ಯ, ಇದಕ್ಕಾಗಿ ನಾವು ಇಲ್ಲಿ ಕೇಳಿದ್ವಿ. ಅವ್ರು ಕೇಳಿದ್ರು, ಸರ್ಕಾರಿ ಜಾಗದಲ್ಲಿ ಬಂದು ಯಾಕೆ ನೀವು ಗುಡಿಸ್ಲಾಕಿದ್ದೀರಿ ಅಂತ. ಹಾಗಾದರೆ ತಾಲೂಕು ಆಫೀಸ್ ಹತ್ರ ಕೂತ್ಕೊಳ್ಳೋಕ್ಕಾಗತ್ತಾ? ಅಧಿಕಾರಿಗಳಿಗೆ ಕೆಲಸ ಮಾಡೋದಕ್ಕೆ ತೊಂದರೆ ಕೊಡೋಕ್ಕಾಗತ್ತಾ? ಅದೆಲ್ಲ ಅಫೆನ್ಸ್ ಆಗುತ್ತೆ. ಸೊ ಆದ್ದರಿಂದ ನಾವು ಅಪ್ಲಿಕೇಶನ್ ಕೊಟ್ಬಿಟ್ಟೆ, 2022ರಲ್ಲಿ ಕೊಟ್ಬಿಟ್ಟೆ ಬಂದು ಈ ಜಾಗ ನಮಗೆ ಬೇಕು ಅಂತ ಕೇಳಿ ಕೂತ್ಕೊಂಡಿದ್ದೀವಿ. ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದಿದ್ರು. ಇವತ್ತು ಬೋರ್ಡ್ ಹಾಕ್ತಾ ಇದ್ದಾರೆ, ಸಾರ್ವಜನಿಕ ಪ್ರಕಟಣೆಯಾಗಿ ಅತಿಕ್ರಮ ಪ್ರವೇಶ ನಿಷೇಧಿಸಲಾಗಿದೆ ಅಂತ. ಈ ಬೋರ್ಡು ನಮ್ಮ ಈ ಬಡ ಜನರಿಗೆ ಕಣ್ಣೀರು ಒರೆಸೋದಕ್ಕೆ ಆಗಬಾರ್ದು. ನಾಳೆ ದಿವಸ ಈ ಬೋರ್ಡ್ನ ತೆರವುಗೊಳಿಸಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ, ಕಂದಾಯ ಇಲಾಖೆ ಅಧಿಕಾರಿಗಳೇ ನೇರ ಹೊಣೆ ಆಗ್ತಾರೆ. ಯಾವುದೇ ಕಾರಣಕ್ಕೂ ಈ ಬೋರ್ಡ್ ತೆರವುಗೊಳಿಸಬಾರ್ದು. ಈ ಬಡವ್ರ ಕಣ್ಣೀರು ಒರೆಸಿ ಇವತ್ತು ಬೋರ್ಡ್ ಹಾಕಿಸಿ ಗುಡಿಸಲು ಖಾಲಿ ಮಾಡಕ್ಕೆ ಹೇಳ್ತಿದ್ರೆ ಕಾನೂನು ನಾವು ಗೌರವಿಸ್ತೀವಿ, ಅಧಿಕಾರಿಗಳ ಆದೇಶವನ್ನು ನಾವು ಗೌರವಿಸ್ತೀವಿ. ಗ್ರಾಮದ ನಾರಾಯಣಸ್ವಾಮಿ, ಹನುಮಪ್ಪ, ಪಾಪಣ್ಣ, ಮುನಿಯಾಂಜಿನಪ್ಪ, ನಾಗರಾಜ್, ನಂಜಪ್ಪ, ಶಿವಪ್ಪ, ಜಯಮ್ಮ, ಲಕ್ಷ್ಮಮ್ಮ, ಮಂಜುಳಮ್ಮ, ಪ್ರೇಮ, ಪವಿತ್ರ, ವೆಂಕಟಮ್ಮ, ಮಹಾದೇವಮ್ಮ, ನಂಜಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರ. ಇನ್ನು ಸ್ಥಳಕ್ಕೆ ಕಂದಾಯ ಇಲಾಖೆ RI ಸತ್ಯನಾರಾಯಣ, VI ಸುನಿಲ್ ಕುಮಾರ್, ಮಡಿವಾಳ ಹಾಗೂ ವೃತ್ತ ನಿರೀಕ್ಷಕ ಪ್ರಶಾಂತ್, ಸುರೇಶ್ ನಾಯಕ್, PC ಅಶ್ವಥ್ ರೆಡ್ಡಿ ಭೇಟಿ ನೀಡಿ ಮನವೊಲಿಸುವ ಪ್ರಯತ್ನ ಮಾಡಿದ್ರ. ಆದರೆ ಪ್ರತಿಭಟನಾಕಾರರು ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿ ಆಗಮಿಸುವಂತೆ ಪಟ್ಟು ಹಿಡಿದ್ರ. ಸತೀಶ್ ಕುಮಾರ್, CTV ನ್ಯೂಸ್, ವಿಜಯಪುರ. ಹೋರಾಟ